ಹೊಸ ವರ್ಷದ ಆರಂಭದಲ್ಲೇ ಬಿಜೆಪಿಯಲ್ಲಿ ಭಾರೀ ಬದಲಾವಣೆ ಆಗ್ತಿರುವಂತಹದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಳಗಿಳಿಯುವುದು ಈಗ ಖಚಿತವಾಗಿರುವಂತಹದ್ದು. ಹೊಸ ವರ್ಷದ ಆರಂಭದಲ್ಲೇ ಬಿಜೆಪಿಯಲ್ಲಿ ರಾಜಕೀಯ ಬದಲಾವಣೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಳಗಿಳಿಯುವುದು ಈಗ ಖಚಿತವಾಗಿರುವಂತಹದ್ದು. ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನೂತನ ಸಾರಥಿ ಈಗ ನೇಮಕ ಆಗ್ತಾ ಇರುವಂತಹದ್ದು. ವಿಜಯೇಂದ್ರ ಬದಲಾದರೆ ಯಾರಾಗ್ತಾರೆ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ? ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆಯುತ್ತಿದೆ ಭಾರೀ ಪೈಪೋಟಿ. ಹಾಗಾದರೆ ಯಾರಿಗೆ ಸಿಗುತ್ತೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷದ ಸ್ಥಾನ? ಇದು ಫ್ರೀಡಂ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹೊಸ ವರ್ಷದ ಆರಂಭದಲ್ಲೇ ಬಿಜೆಪಿಯಲ್ಲಿ ಬದಲಾವಣೆಯ ರಾಜಕೀಯ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಳಗಿಳಿಯುವುದು ಈಗ ಖಚಿತ ಆಗ್ತಿರುವಂತಹದ್ದು. ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನೂತನ ಸಾರಥಿ ನೇಮಕ. ವಿಜಯೇಂದ್ರ ಬದಲಾದರೆ ಯಾರಾಗ್ತಾರೆ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ? ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆಯುತ್ತಿದೆ ಭಾರೀ ಪೈಪೋಟಿ. ಹಾಗಾದ್ರೆ ಯಾರಿಗೆ ಸಿಗುತ್ತೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚಾನ್ಸ್? ಫ್ರೀಡಂ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ? ಉತ್ತರ ಕರ್ನಾಟಕದ ನಾಯಕನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತಾ? ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ವಿಜಯೇಂದ್ರ ಶತಪ್ರಯತ್ನ. ಬಿಜೆಪಿ ಹೈಕಮಾಂಡ್ಗೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಗೆ ಹೆಚ್ಚಿದ ಒತ್ತಡ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲು ಹೈಕಮಾಂಡ್ ಒಲವು. ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನದ ರೇಸ್ನಲ್ಲಿ ಅಶ್ವಥ್ ನಾರಾಯಣ್, ಶೋಭಾ ಕರಂದ್ಲಾಜೆ, ಬಸವರಾಜ ಬೊಮ್ಮಾಯಿ ಹಾಗೆ ಸಿಟಿ ರವಿ ಕೂಡ ಇರುವಂತಹದ್ದು. ಉತ್ತರ ಕರ್ನಾಟಕ ಲಿಂಗಾಯತ ನಾಯಕರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತಾ? ಮೊದಲಿನಿಂದಲೂ ಉತ್ತರ ಕರ್ನಾಟಕ ನಾಯಕರಿಗೆ ರಾಜ್ಯಾಧ್ಯಕ್ಷ ನೀಡುವಂತೆ ಕೂಗು. ಆದರೆ ಈ ಬಾರಿಯೂ ಉತ್ತರ ಕರ್ನಾಟಕ ನಾಯಕರಿಗೆ ಚಾನ್ಸ್ ಸಿಗೋದೇ ಅನುಮಾನ. ಸಿಟಿ ರವಿ ಹಾಗೂ ಶೋಭಾ ಕರಂದ್ಲಾಜೆ ನಡುವೆ ತೀವ್ರ ಪೈಪೋಟಿ ಹೀಗಿರುವಂತಹದ್ದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಸಿಟಿ ರವಿ ಬಿಜೆಪಿ ರಾಜ್ಯಾಧ್ಯಕ್ಷರು ಆಗೋದು ಪಕ್ಕನಾ ಅಥವಾ ಸಿಟಿ ರವಿ ಬದಲಾಗಿ ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷರಾಗ್ತಾರ? ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ. ಎಸ್, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ? ಒಂದು ಕಡೆ ಸಿಟಿ ರವಿ, ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ, ಜೊತೆಗೆ ಅಶ್ವಥ್ ನಾರಾಯಣ್. ಇವರ ಹೆಸರಲ್ಲಿ ಯಾರು ಫೈನಲ್ ಆಗ್ತಾರೆ? ವಿಜಯೇಂದ್ರ ಅವರು ಒಂದು ಪಕ್ಷ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಈ ನಾಲ್ವರು ನಾಯಕರಲ್ಲಿ ಯಾರಿಗಾದರೂ ಒಬ್ಬರಿಗೆ ಚಾನ್ಸ್ ಸಿಗುತ್ತಾ? ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ? ಸಿಟಿ ರವಿಗೋ, ಶೋಭಾ ಕರಂದ್ಲಾಜೆಗೋ, ಅಶ್ವಥ್ ನಾರಾಯಣ್ ಅವ್ರಿಗೋ ಅಥವಾ ಬೊಮ್ಮಾಯಿ ಅವ್ರಿಗೋ? ಈ ನಾಲ್ವರಲ್ಲಿ ಯಾರಿಗೆ ಮಣೆ ಹಾಕುತ್ತೆ? ವಿಜಯೇಂದ್ರ ಅವರನ್ನು ಇಳಿಸಬೇಕು ಅಂತೇಳಿ ಈಗಾಗಲೇ ಶತಪ್ರಯತ್ನ ಕೂಡ ನಡೀತಾ ಇರುವಂತಹದ್ದು. ಈ ಒಂದು ಸ್ಥಾನಕ್ಕೆ ಶೋಭಾ ಕರಂದ್ಲಾಜೆ ಅವರು ಜೊತೆಗೆ ಕುಮಾರ್ ಬಂಗಾರಪ್ಪ, ಈಗಾಗಲೇ ಯತ್ನಾಳ್ ಅವರ ಟೀಮಿಂದ ಕುಮಾರ್ ಬಂಗಾರಪ್ಪ ಅವರ ಹೆಸರನ್ನು ಅವರು ಫೈನಲ್ ಮಾಡಿ ಈಗ ಅಮಿತ್ ಶಾ ಅವರಿಗೆ ಕೊಟ್ಟಿರುವಂತಹದ್ದು. ಇದರ ನಡುವೆ ಹೇಗಾದರೂ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ವಿಜಯೇಂದ್ರ ಕೂಡ ತೀವ್ರವಾಗಿ ಕಸರತ್ತನ್ನು ಕೂಡ ಮಾಡ್ತಿರುವಂತಹದ್ದು. ಇದರ ಬೆನ್ನಲ್ಲೇ ಶೋಭಾ ಕರಂದ್ಲಾಜೆ ಹಾಗೂ ಸಿಟಿ ರವಿ ಅವರ ಹೆಸರು ಕೂಡ ಕೇಳಿ ಬಂದಿರುವಂತಹದ್ದು. ಇವರಿಬ್ಬರು ಈಗ ಹೈಕಮಾಂಡಲ್ಲಿ ಭಾರೀ ಒತ್ತಡವನ್ನು ಹಾಕುವಂಥ ಒಂದು ಕೆಲಸಕ್ಕೆ ಈಗ ಕೈ ಹಾಕಿರುವಂತಹದ್ದು. ಹಾಗಾದರೆ ಹೈಕಮಾಂಡ್
ಯಾರಿಗೆ ಮಣೆ ಹಾಕುತ್ತೆ? ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ಇದೆಯಲ್ಲ, ಇದು ತುಂಬ ತೀವ್ರ ಕುತೂಹಲ ಮೂಡಿಸಿರುವಂತಹದ್ದು.